ಅವರ ಹೋಗ್ಲಿ ಬಿಡ್ರಿ ಪಾಪ, ಎದ್ದೇಳಂತ ಹೇಳ್ರಿ ಸುಜಾತ ಅವರ. ಇಲ್ಲಕ್ಕ ಸಿದವಕ್ಕ, ನಿನಗೆ ಗೊತ್ತಾಗೋದಿಲ್ಲ, ನಾನಂತೂ ಎಂದು ಕ್ಷಮಿಸೋದಿಲ್ಲ. ನಾ ಹೇಳಿಲ್ಲ, ಈ ಮನ್ಯಾಗ ನನಗೆ ಎಷ್ಟು ಇರಕ್ಕೆ ಅಧಿಕಾರ ಐತಿ ಅವ್ರಿಗೂ ಅಷ್ಟ ಐತಿ. ಆದ್ರೆ ಈ ಮನ್ಯಾಗ ಇರ್ತಾರಂದ್ರೆ ಕೈ ಬಾಯಿ ಸುದ್ದಿಟ್ಕೊಂಡು ಇಡೀ ಊರಂತೂರ ಬಂದು ಹೇಳಕತ್ತೈತಿ. ಇವರು ತಗೊಂಡು ಮಾರ್ಕೊಂಡಿದ್ದು ಮನೆನ ಸಾಮಾನನ ಎಲ್ಲಾನು ದವಸ ಧಾನ್ಯ ಏನು ಬಿಟ್ಟಿಲ್ಲ, ಮಾರ್ಕೊಂಡು ತಿಂದಿದ್ದು ಒಂದ ಯಾಡ ಇವರು. ಇಲ್ಲ ಸುಜಾತ, ಇಲ್ಲ, ಕೆಲ್ಲ ಯವ್ವ, ಆ ಮಾದೇವ್ ಅಲ್ಲಿಗೆ ನಾನು ಎಲ್ಲಾನು ತೇಟುಂಡು ಬಿಟ್ಟಿನ ಯವ್ವ. ನನ್ನ ಮಗನ ಕಳ್ಕೊಂಡು ಇದ್ಯಾ ಆಸೆ ಇಟ್ಕೊಂಡ ಈ ಮನೆಯಾಗಿರಲ್ಲ ಯವ್ವ. ನನ್ನ ಮಗಳ ಐತನ್ನೋದೊಂದು ಆಸೆನೇ, ಅದ ಒಂದು ಆಸೆಗೆ ಬದುಕಿದೆಯವ. ಇಲ್ಲ ಅಂದಿರು ನನ್ನ ಮಗ ಸತ್ತಿನ, ನಾನು ಸತ್ತೋಕಿದ್ದೇಯವ. ಏ ಮಾದೇವಿ, ಯಾಕೆ ಹಂಗೆ ಮಾತಾಡ್ತಿ ಬಿಡು. ಸುಜಾತ ಕ್ಷಮಿಸಿನಂತ ಹೇಳವ, ಹೋಲಿ. ನೀನು ಕ್ಷಮಿಸಿಲ್ಲ ಅಂದ್ರೆ ಬಾಯಿ ಮಾತಿಗಾರ ಹೇಳಿ, ಎಟ್ಟತ್ತಕ್ಕೆ ನಿನ್ನ ಕಾಲು ಹಿಡ್ಕೊಂಡು ನಿನಗ ಶ್ರೇಯಸ್ಸಲ್ಲೇವ, ನಿನಗಿನ ಎತ್ತಾಗ ದೊಡ್ಡಕಿ. ಕ್ಷಮಿಸಿನಂತ ಹೇಳಿ ಸುಜಾತಿ. ಅತ್ಯಾರ ನನಗೆ ಮನಸ್ಸಾಗಲ್ರಿ. ಈಗ ಅವ್ರಿಗೆ ಹೆಂಗೆ ಅವ್ರ ಕರಳು ಚುರುಕನಕತ್ತೈತಿ ನೋಡ್ರಿ, ಮಗು ಕಳ್ಕೊಂಡು ನನಗೂ ಹಂಗೆ ಆಕತ್ತೈತಿ. ನಾ ಹೆಂಗೆ ಹೇಳ್ರಿ? ಎದ್ದೇಳವ, ಎದ್ದೇಳು ಮಾದೇವಿ, ಎದ್ದೇಳು. ಇಲ್ಲವ, ಇಲ್ಲ, ಅತ್ತಿಗೆ ಮಸ್ತ್ ನಂದ ತಪ್ಪು. ನಾನು ಅತ್ತಿಗೆ ಮಂದಿ ಎಂದೂ ಕಾಣಲಿಲ್ಲ. ಬಡ್ರ ಮನೆ ಹುಡುಗಿ ಅಂತ ನಿರ್ಲಕ್ಷ್ಯ ಮಾಡಿದೆ. ಅತ್ತಿಗೆಮ್ಮ ನಂಗೆ ಕ್ಷಮಿಸವ, ನನಗೆ ಕ್ಷಮಿಸು. ಗುಡ್ದಾಗ ನೀನ ದೊಡ್ಡಕ್ಕಿ, ನಾನಲ್ಲ, ನನಗೆ ಕ್ಷಮಿಸು. ಸುಜಾತ ಹಿಂಗೆ ಹಠ ಮಾಡಬೇಡ ಸುಜಾತ, ಪಾಪ ಅದು ನೊಂದು ಬಂದೈತಿ, ನೀನು ನೊಂದು ಬಂದಿರಿ. ಎಲ್ಲಿ ಹೋಗ್ಬೇಕದು? ಆ ಕೂಸ್ ಕಟ್ಕೊಂಡು ಆ ಕೂಸ್ ಮರ್ಕನ್ನಾರ ನೋಡ ಸುಜಾತಿ. ಸುಜಾತ ಆತ್ ಬಿಡು, ಹೋಲಿ ಪಾಪ. ನಾವಂತರೂ ಯಾಜಮ್ದಾಗ ಏನು ಕರ್ಮ ಮಾಡಿದ್ವೇನ ಅನುಭವಿಸಕತ್ತೀವಿ. ನೀನು ಭಾಳ ಒಳ್ಳೆ ಕೆದ್ದಿದ್ದಿ, ಒಳ್ಳೆ ಮನಸ್ಸೈತಿ. ಕ್ಷಮಿಸ್ಬಿಡು, ಹೋಗ್ಲಿ ಇದೊಂದ್ಸರಿ. ನನಗೆ ಅವ್ರ ಮಗ ನೋಡೋಕ್ಕೂ ಮನಸ್ಸಿಲ್ಲ. ಕ್ಷಮಿಸಂತೀರಿ ನೀವು. ಹೆಂಗೆ ಕ್ಷಮಿಸ್ಲಿ ನಾನು? ನೀವೇ ಹೇಳ್ರಿ. ನಿಮಗೂ ಇತ್ತಿಲ್ಲ ಆಶೆ ಕನಸು ಕೂಸ್ ನೋಡ್ಬೇಕಂತ ಹೇಳಿ. ಈಗ ನಾನು ಆಕಿ ಮುಖ ನೋಡಕತ್ತಿಲ್ಲ, ಈ ಹುಡುಗಿ ಮುಖ ನೋಡಕತ್ತೀನಿ. ಈಗಾಗಲೇ ಒಂದು ಹುಡುಗನ ಕಳ್ಕೊಂಡು ಪಾಪ ಭಾಳ ನೋವು ಅನುಭವಿಸ್ಯಾಳ. ನಾನು ನಿನ್ಕಿನ ನನಗ ಸಿಟ್ಟು, ಆಕಿ ಕಂಡ್ಲು ಅಂದ್ರೆ ಕುತ್ತಿಗೆ ಹಿಚ್ಚಬೇಕು ಅನ್ನಷ್ಟು ಇತ್ತು. ಆದ್ರೆ ಈ ಹುಡುಗಿ ಐತಲ್ಲ, ಈ ಹುಡುಗಿ ಸಂಬಂಧ ಸುಮ್ಮನಾಗ್ಬಿಡು. ನೋಡೋಣ, ಈ ಹುಡುಗಿಯಿಂದರ ನಾವಿಬ್ರು ಚಂದ ನಕ್ಕೊಂತಿರಂಗಾಗಲಿ, ನಮ್ಗೆ ಈ ಹುಡುಗಿಯಿಂದರ ನಮ್ಮ ಮನೆಯಾಗ ಇನ್ನೊಂದು ಕೂಸು ಓಡಾಡಂಗಾಗಲಿಲ್ಲ. ಕ್ಷಮಿಸ್ಬಿಡು, ಹೋಲಿ. ಇಷ್ಟ ಇಲ್ಲ ಅಂದ್ರೂ ಒಂದೊಂದು ಸರಿ ನಾವು ಕ್ಷಮಿಸಿ ದೊಡ್ಡರಾಗಬೇಕಾಗತ್ತೆ. ಹ್ಞೂ ಅಂತೇಳು, ಎದ್ದೇಳಂತೇಳು. ಆತ್ರಿ ಅತ್ಯಾರ, ಆತು. ನೀವೆಲ್ಲರೂ ಹೇಳ್ತೀರಂತ ಇವ್ರನ್ನ ಕ್ಷಮಿಸ್ತೀನಿ. ಎಲ್ಲಿರ್ಬೇಕಾ ಅಲ್ಲಿರ್ಬೇಕು ಈ ಮನ್ಯಾಗ. ಅದು ಬಿಟ್ಟು ನನ್ನ ಹಿರಿಯತನ ನೋಡ್ರಿ ಅಂತಂದು ಏನ್ರಿ ಇವ್ರು ಕುಣಿಯಾಕತ್ರು. ಈ ಸರಿ ನಾನು ಮಾತ್ರ ಸುಜಾತ ಆಗಿರಂಗಿಲ್ಲ, ಭದ್ರಕಾಳಿ ಆಗ್ಬೇಕಾಗತ್ತೆ ಇವ್ರಿಗೆ. ಇನ್ನು ಯಾವ ವಿಚಾರಕ್ಕೂ ಇವ್ರು ನನ್ನ ವಿಚಾರಕ್ಕೆ ಬರ್ತಕ್ಕದ್ದಲ್ಲ. ಈ ಮನೆ ವಿಚಾರದಾಗ ಅವ್ರು ಯಾವ ತಲೆನೂ ಹಾಕಂಗಿಲ್ಲ. ಉಂಡ್ರ ತಿಂದ್ರ ಆರಾಮಾಗಿ ಒಂದು ಮೂಲ ಕುಂತ್ರ, ಇಷ್ಟು ಮಾತ್ರ ಇರ್ಬೇಕಂತ ಹೇಳ್ಬೇಡ್ರಿ. ಇದು ಮಿಕ್ಕಿ ಏನ್ರ ಮಾಡಿದ್ರ ನಾನು ಈ ಮನೆಗೆ ಇರೋದಿಲ್ಲ. ನಿಮಗೆ ಮಗಳು ಬೇಕಾ ಸೊಸಿ ಬೇಕಾ ನೀವ ನಿರ್ಧಾರ ಮಾಡ್ರಿ. ಇಲ್ಲವಾ ಅದಕ್ಕೆಮ್ಮ, ಇನ್ಯಾವತ್ತು ನಿನ್ನ ಹೆಸರು ಹಿಡಿದನು ಕರೆಯೋದಿಲ್ಲ ನಾನು, ಕರೆಯನ್ನ. ಇದು ಒಂದ್ಸರಿ ನನ್ನ ಕ್ಷಮಿಸ್ಬಿಡವ. ನನ್ನ ಮಗಳು ನಿನ್ನ ಮಡ್ಲಿಗೆ ಹಾಕ್ತೀನಿ. ನೀನು ಹೆಂಗಾರ ನೋಡ್ಕೊ. ಇನ್ನು ನಾನೇನು ಹೇಳಲ್ಲವ, ನನಗೆ ಅರ್ಥ ಆಗೈತಿ. ರೊಕ್ಕನ ಮುಖ್ಯ ಅಲ್ಲ, ಆಸ್ತಿ ಅಂತ ಮುಖ್ಯ ಅಲ್ಲ. ಪ್ರೀತಿ, ಪ್ರೇಮ, ಬಾಂಧವ್ಯ, ವಿಶ್ವಾಸನೂ ಬೇಕು. ಒಂದಾಗ ಹೋಗಿ ಹೆಂಗೆ ಬದುಕ್ಲಾರೆ ನಾನು, ಇನ್ಯಾವತ್ತೂ ಹೋಗಲ್ಲ ಎಣ್ಣ ನಾನು. ಅಪ್ಪನ ಸವಾಸಕ್ಕೆ ಹೋಗಲ್ಲ. ಆತನಿಂದ ನಾ ಇಷ್ಟ ಖುದ್ದಾಗೈತಿ. ನನಗೆ ಯಾರ ಮಾತು ಇನ್ನ ಕೇಳೋದಿಲ್ಲ. ನಾನು, ನೀನು, ಅವ್ವ, ಅತ್ತಿಯಮ್ಮ, ನನ್ನ ಮಗಳು ಅಷ್ಟ. ಇನ್ನೇನು ಬೇಡ ಎಣ್ಣ, ನನಗೆ ಬೇಡ. ಆತೇಳ್ರಿ, ಎದ್ದು ಹೋಗಿ ಕೈಕಾಲು ಮುಖ ತಕೊಂಡು ಊಟ ಮಾಡ್ರಿ. ತುಂಬಿದ ಮನೆಯಾಗ ಹಿಂಗೆ ಮುತ್ತೈದು ಹೆಂಗೆ ಸಾಳೋದು ಚಲೋ ಅಲ್ಲ. ಕರ್ಕೊಂಡು ಹೋಗ್ರಿ ಅವಿನ. ಮೀನಾಕ್ಷಿ, ಹೋಗವ ಊಟ ಮಾಡು. ಬರ್ರಿ ಅವರ ಮಾದೇವಕ್ಕರ, ಬರ್ರಿ ದೊಡ್ಡವರ ಕರೀರಿ. ಬಾರ ಮಾದೇವಿ, ಎದ್ದೇಳು, ಉಂಡು ತಿಂದು ಕುಂದ್ರುವಂತೆ ಬಾ. ನಂಗೆ ಉಣ್ಣದೇನು ಬೇಡವ. ನನ್ನ ಮಗಳಿಗೆ ಒಂದಿಟ್ಟು ಏನ್ರ ತಿನ್ನಿಸ್ಬಿಟ್ರಿ ಸಾಲದದು. 3 ದಿನದ ಹೊತ್ತಾತು. ನನಗೂ ನನ್ನ ಮಗಳಿಗೂ ಒಂದು ಇಡೀ ಅನ್ನ ಕೊಟ್ಟಿಲ್ಲ, ಒಂದು ಹಗಳು ಅನ್ನ ಕಂಡಿಲ್ಲ, ಒಂದು ಗುಟ್ಟು ನೀರು ಕಂಡಿಲ್ಲ. ನನ್ನ ಮಗಳು ಆಕಿಗೆ ಉಣಿಸ್ರಿ. ಸಿದ್ದವ, ಆ ಹುಡುಗಿ ಕರ್ಕೊಂಬ. ಏನ್ರ ಮಾಡ್ರಿ ಅನ್ನ ಅಡುಗೆ? ಹ್ಞೂ ರೀ ಅವರ, ಬಿಸಿ ರೊಟ್ಟಿ ಮಾಡಿ ಎಣ್ಗಾಯಿ ಮಾಡೀನಿ. ನಾನು ಎಣ್ಗಾಯಿ ಅಂದ್ರೆ ಬದ್ನಿಕಾಯಿ ಅಲ್ರಿ, ಹೀರಿಕಾಯಿ ಮಾಡೀನಿ. ಹೌದಾ? ಹ್ಞೂ ಆಯ್ತು. ಆ ಹುಡುಗಿ ಒಂದಿಷ್ಟು ರೊಟ್ಟಿ ಹಾಲು ಹಾಕಿ ಚಂದಾಗಿ ತಿನ್ನಿಸ್ಮೆತ್ತಾಗ ಮಾಡಿ. ಏನು ನೆವಣಕ್ಕೆ ಅನ್ನ ಮಾಡಿ ಏನು? ಆ ಹುಡುಗಿ ನೆವಣಕ್ಕೆ ಅನ್ನ ತಿನ್ನೋದಿಲ್ಲ. ಇಲ್ಲಿಲ್ರಿ, ಬಾಂತಿದ್ದಾಳೆ ಮನ್ಯಾಗ ಅಂತಂದು ಬಿಳಕ್ಕೆ ಅನ್ನನ ಮಾಡಿ ನಾಳ್ರಿ. ಸರಿ ಆಯ್ತು. ಆ ಹುಡುಗಿ ಒಂದು ತುತ್ತು ತಿನ್ನಿಸ, ಆಕೆ ಜಳಕ ಮಾಡಿ ಬಂದು ಉಣ್ತಾಳಂತ. ಈಕೇನ್ರಿ ಉಂಡ್ಲನ ನಮ್ಮ ಸುಜಾತ? ಇಲ್ರಿ, ಅವರೇನು ಉಂಡಿಲ್ಲ. ಎದ್ದು ಕುಂತಿದ್ರು. ಒಂದು ಲೋಟ ಕಾಫಿ ಮಾಡಿಕೊಟ್ಟಿದ್ದೆ, ಅದ್ರಾಗ ಒಂದೆರಡು ಬ್ರೆಡ್ ತಂದು ಕೊಟ್ಟಿದ್ದೆ, ತಿಂದಾರ. ಈಗ ಅಪ್ಪರು ಏನೂ ತಿಂದಿಲ್ರಿ. ಅವರು ಲೇಟಾಗಿ ಯಾಕೆ ತಡ ಮಾಡಿ ಎದ್ರು. ಅವ್ರಿಗೂ ಹಾಕ್ಕೊಡ್ತೀನಿ ರೀ ಈಗ. ನಂದು ಜಳಕ ಪಳಕ ಏನೂ ಇಲ್ಲ. ಅಲ್ಲಿಂದ ಹಾಗೆ ಬಂಡ್ಯಾಗ ಬಂದೀವಿ, ತಂಡ್ಯಾಗ ಸಾಕಾಗೈತಿ. ಅಷ್ಟ್ರಿಗೂ ಸೇರಿಸಿ ಚಂದಾಗ ಬಿಸಿ ಚಾ ಮಾಡು. ಚಾಕಿಡು ಮೊದ್ಲು.
ನಾ ಹಲ್ತಿಕೆ ಮುಂದೆ ಚಾ ಕುಡ್ದು ಆಮೇಲೆ ಜಾಕ ಮಾಡ್ತೀನಿ ನಾನು. ಆಕೆ ಆಮೇಲೆ ಸುದರ್ಶನ್ ಮಾಡ್ಬಳ್ಳಕ್ ಮಾದೇವಿ. ಹೋಗು ಒಂದಿಷ್ಟು ದಿನ ನೀನೇ ಇರವ ಮನ್ಯಾಗ. ನಾ ಹೇಳ್ತೀನಿ ಬೇಕಾದ್ರೆ ಮುತ್ತಣ್ಣಗ. ಕ್ಷಮಿಸಿನಂತ ಹೇಳ ಅತ್ತಿಗೆಮ್ಮ, ಹೇಳ ಯವ್ವ. ನನಗೂ ಅದ್ರದ್ದು ದುಃಖ ನಂಗೆ ಗೊತ್ತಾಗೈತಿ. ನೀನು ಕೂಸು ಕಳ್ಕೊಂಡಿದ್ದ ದುಃಖ ನನಗೆ ಗೊತ್ತಾಗೈತಿ. ನನ್ನ ತಪ್ಪಾಗೈತಿ. ಆತ ಎದ್ದೇಳ್ರಿ. ಪುಣ್ಯ ಬಂತವ, ಪುಣ್ಯ ಬಂತಾಯಿ. ಬರ್ರಿ ಮದೇವಕ್ಕರ ಬರ್ರಿ. ಯವ್ವ ನೀನು ನನ್ನಂಗೆ ಕ್ಷಮಿಸ್ಬೇ. ವಂಶ ಉದ್ಧಾರಕ್ಕೆ ನನ್ನ ಸಾಯಿಸಿದ ಪಾಪಿ ನೀನು ನನ್ನನ್ನು ಕ್ಷಮಿಸು. ಈಗ ಶಂಸ ಮಾತಾಡೋ ಹೊತ್ತಲ್ಲ. ಇನ್ನು ಮ್ಯಾಗರ ನಿಮ್ಮಪ್ಪ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಅತ್ತಿ, ನಿಮ್ಮ ಮಾವ ಅವ್ರ ಸವಸಕ್ಕೆ ಹೋಗ್ಬೇಡ. ಏನು ನಿನ್ನ ಗಂಡಕ್ಕೆ ಬುದ್ಧಿ ಬಂದೈತೆ ಇಲ್ಲ ನಾ ಹೇಳಾರೆ. ಆದ್ರೆ ಮಾತ್ರ ಮತ್ತೆ ಅವರು ಆಸ್ತಿ ಸಂಬಂಧ ನಿನ್ನನ್ನು ಉಪಯೋಗಿಸ್ಕೊಂಡು ನೀನೇನಾರ ತಲೆ ಖರ್ಚು ಮಾಡಿ ಏನಾರ ಮಾಡಿದಿ ಮತ್ತು ನೀನು ತಿಳ್ಕೊಂಬಿಡ. ನಿಂಗೆ ಶಾಶ್ವತವಾಗಿ ನಾನು ನಿಮ್ಮ ಅಣ್ಣ ಈ ಮನೆ ಬಾಗಿಲು ನಿನ್ನ ಮುಚ್ಚುತ್ತ. ಈಗ ನಾವು ನಿನ್ನನ್ನು ಒಳ ಬಿಟ್ಕೊಂಡಿಲ್ಲ. ನಿನ್ನ ಮಗಳು ಸುಮ್ಮನೆ ಬೀದಿಗೆ ಬೀಳುತ್ತಾ. ಹೆಣ್ಣು ಕೂಸು ಅನ್ನೋದಕ್ಕೆ ನಾವು ಅದನ್ನು ನಿನ್ನ ಹಾಕಿನ ಒಳ ಬಿಟ್ಕೊಂಡಿವಿ. ಏನು ನೀನು ಒಂದ ಕಚಡ ಬುದ್ಧಿ ಮಾಡ್ಬೇಕಲ್ಲ, ಆ ಹುಡುಗಿನ ಮನ್ಯಾಗ ಇಟ್ಕೊತೀವಿ, ನಿನ್ನನ್ನು ಹೊರಗೆ ಹಾಕ್ತೀವಿ. ತಿಳಿತಾ? ನಡಿ ಇನ್ನು. ಅವರ ಅದು ನನ್ನ ಮಗಳು ಹಡ್ಯಾಕೆ ಬರಕತ್ತಾಳ್ರಿ. ಅಯ್ಯಯ್ಯ ಹೌದಾ? ಹ್ಞೂ ರೀ. ಅದಕ್ಕೆ ನಂಗೆ ಇಲ್ಲೇ ಇದ್ದು ಅಡುಗೆ ಪಡ್ಗೆ ಮಾಡಿಕೊಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಡೋಕ್ಕಾಗೋದಲ್ಲ. ಯಾಕಂದ್ರೆ ಆಕಿ ಹಡ್ಯಾಕೆ ಬರ್ತಾಳಲ್ರಿ. ನಾನು ಕುಳ್ಳು ಅವು ಇವು ಅಂತಂದು ದಂಟು ಪಂಟು ಅಂತೆಲ್ಲ ಕೂಡ್ಸಿಟ್ಕೋಬೇಕು. ಮತ್ತು ಬಾಣತನ ಮಾಡೋದಂದ್ರೆ ಸುಮ್ಮನೆ ಅಲ್ಲಿ ನೋಡ್ರಿ. ಅದಕ್ಕೆ ನಾ ಬೇಕಾರೆ ಈಕಿಗೆ ಹೇಳನ್ರಿ ರಂಗವಕ್ಕಗ. ಆಕಿ ಬೇಡವ. ಮತ್ತು ಯಾರಿಗೆ ಹೇಳ್ರಿ? ಅಡುಗೆನೂ ರುಚಿ ಮಾಡಿ ಕೈ ಬಾಯಿ ಸುದ್ದಿರಂದ್ರೆ ಮತ್ತೆ ಯಾರದಾರ ನಮ್ಮೂರಾಗ? ಯಾರು ಅಂತಾರೆ? ಯಾರು ಇಲ್ಲ ನಮ್ಮೂರಾಗ. ಪಕೀರವ ರೀ. ಪಕೀರವ್ ಚಲೋ ಅಡುಗೆ ಮಾಡ್ತಾಳೆ ನೋಡ್ರಿ. ಅಯ್ಯ ಪಕೀರವ್ಗೆ ಆರಾಮಿಲ್ಲ. ಈಗಾಗಲ್ಲೇ ನಾವು ಬಂದ್ವಲ್ಲ, ಬರೋ ಮುಂದಾಗ ಮಾತಾಡ್ಸಿದ್ಲು. ಪೂರಾ ಹಾಸಿಗೆ ಹಿಡ್ದೈತೆ ಪಾಪದು. ಆಕಿಗೆ ಆಗೋದಲ್ಲ. ಆಕಿಗೆ ಅದ್ರಾಗ ಕೆಮ್ಕೊಂತ ಅಡುಗೆ ಮಾಡತ್ಲಿಗೇನ ಒಲಿ ಮುಂದೆ ಆಕಿಗೆ ಆಗಲ್ಲ. ಈಗ ಆಕೆ ಹೋಗಲ್ಲ. ಈಗ ಕೆಲ್ಸಕ್ಕೂ ಆಕೆ ಸೊಸಿ ಆಕಿ ಮಗನ ಅಡ್ಡಾಡ್ತಿರ್ತಾರೆ. ಬೇಡ ಇವ ಒಂದು ಮಾತು ಕೇಳಲೇ ಬೇ? ಕೇಳು. ಹೆಂಗೂ ನಮ್ಮ ಮನ್ಯಾಗ ಬಿದ್ದಿರ್ತೀನಲ್ಲ ದಂಡ ಪಿಂಡಾಗಿ. ನಾನು ಅಡಿಗೆ ಗಿಡಿಗೆ ಮಾಡಿ ಮನೇಲಿ ಕೆಲಸ ಮಾಡ್ಕೊಂಡು ಹಾರೆ ಮಾಡ್ಕೊಂಡು ಹೋಗ್ತೀನಿ ತಗೋ. ಇನ್ನು ಮ್ಯಾಕ್ಸ್ ಹೋಗಿ ತೋರಿಸೋದಿಲ್ಲ. ಕರೆ ಹೇಳಕತ್ತೀನಿ ಪಾಪ. ಮತ್ತು ಅಕ್ಕಿ ಮಗಳು ಹಡ್ಯಾಕೆ ಬರ್ತಾಳಂತ. ನನಗೇನಾರ ಕೆಲಸ ಹಂಗೆ ಒಜ್ಜಾಗ್ಯಾವಂದ್ರೆ ಒಂದಿಟ್ಟು ಬಂದು ಏನಾರ ಸಹಾಯ ಮಾಡುವಳ್ಳಕ್ಕ. ಕಸ ಮುಸ್ರಿ ಮಾಡಾಕ ಆಕಿ ಬರ್ತಾಳ್ರಿ. ಯಾರಕ್ಕಿ? ಗಿರ್ಜವ್ವ. ಅಡಿಗೆ ಅಷ್ಟ ಅಲ್ಲ ಯವ್ವ, ನಾ ಮಾಡ್ತೀನಿ ತೋ. ಕಸ ಮುಸ್ರಿ ಬಟ್ಟಿಗಂಕ್ರು ಗಿರ್ಜವ್ ಬರ್ತಾಳಂತಾಳಲ್ಲ. ಮತ್ತೆ ಆತು ನೋಡು, ಹುಷಾರಾಗಿರು. ಊಟ ನೀನು ನಂಬಿ ನಾವು ಮಾಡ್ತಿರ್ತೀವಿ. ಮತ್ತು ನೀ ಏನಾರ ಅದ್ರಾಗ ಯವ್ವ ನಂಬು ಬೇ, ನಂಬು. ಹೌದು ನಾ ನಂಬ ಅಂತ ಕೆಲಸ ಮಾಡಿಲ್ಲ, ಒಪ್ಕೋತೀನಿ. ಎದ್ದಿ ಉದ್ದ ಮಗನ ಕಳ್ಕೊಂಡು ಇನ್ನೂ ನನಗೆ ಬುದ್ಧಿ ಬಂದಿಲ್ಲಂದ್ರ ಯಾರ ನನಗೆ ಮನಸ್ಸು ಅಂತಾರನ್ ಬೇಯವ್ವ. ಇಲ್ಲವ್ವ ಇಲ್ಲ ಅಂಥವು ಕುತಂತ್ರ ಮಾಡಲ್ಲ. ಕರೆ ಹೇಳಕತ್ತೀನಿ. ಏನು ಮಾಡೋದು ಬೇಡ ಸುಜಾತ. ಆಕೆ ಮಾಡ್ತಿ ಆರಾಮ ಕೂತ್ಕೊಂಡು ಆಕಿ ವಿಶ್ರಾಂತಿ ಮಾಡ್ಲವ. ವಿಶ್ರಾಂತಿ ಮಾಡಲಿ. ನಾನು ಮಾಡ್ತೀನಿ, ನಮ್ಮ ಮನೇನ ಕೆಲಸ ಮಾಡ್ತೀನಿ. ಆಯ್ತು ಹೋಗು. ನೀ ಯಾವಾಗಿದ್ದ ಬರಲ್ಲವ ಸೀತವ? ಅವರ ನಾನನ್ರಿ ನನ್ನ ಮಗಳು ಇವರು ಒಂದು ವಾರ ಬಿಟ್ಟು ಕರ್ಕೊಂಬರ್ತಾರ್ರಿ. ಈಗ ಒಂದು ವಾರ ಅಂತ ಬರ್ತೀನಿ. ಅದಾದ್ಮೇಲೆ ಬರೋದಿಲ್ಲ ರೀ. ಹೌದನೇ? ಆಯ್ತು ಅಲ್ಲಿವರೆಗೂ ನೀ ಬಾ. ಅಲ್ಲಿವರೆಗೂ ಪಾಪ ಆಕಿನೂ ಇದು ಮಾಡ್ಕೊಂಡಾಳ, ತ್ರಾಸ ಐತಕಿಗೂ. ಆಕೆ ಒಂದಿಟ್ಟು ವಿಶ್ರಾಂತಿ ಮಾಡಲಿ. ಆಯ್ತು ಅಷ್ಟು ಮಾಡ. ಗಿರ್ಜೋಗಿ ಹೇಳು ಮತ್ತೆ ಕಸ ಮುಸ್ರಿ ಬಾ ಅಂತಂದು. ಕೊನೆಗೆ ಅಡುಗೆ ಮಾಡಕ್ಕೆ ಬಾರ ಸಿದ್ದವ. ನನಗೆ ಮುತ್ತಣ್ಣ ನೀನು ನಮ್ಮ ಬಾ ನೀವು 3 ಮಂದಿ ಇಲ್ಲಾಂದ್ರೆ ನನಗೆ ಕೈಕಾಲ ಆಡೋದಿಲ್ಲ. ನೀ ಇಲ್ಲಂದ್ರೆ ನನಗೆ ಭಾರಿ ಕಷ್ಟ ಆಗತ್ತೆ. ಬಲಗೈಯ ಕಳ್ಕೊಂಡಂಗೆ ಆಗತ್ತೆ ನನಗೆ. ಯವ್ವ ಒಂದು 3-4 ತಿಂಗಳವ. ನನ್ನ ಮಗಳು ಹಡ್ಕೊಂಡು ಹೋತಂದ್ರೆ ಇನ್ನೇನು ಇಲ್ಲೇ ಇರ್ತೀನಿ ನಾನು. ನೀವು ಹೋಗಂದ್ರೂ ಹೋಗೋದಿಲ್ಲ. ನೋಡೋಣಂತ ಆಟನತ್ತನತ್ಲೆ ನಮ್ಮ ಸುಜಾತ ಹೋಗೋದು ನಿಂತಂದ್ರಂತೂ ಮತ್ತು ನನಗಂಕರು ಬಿಡುಗಡೆ ಇಲ್ಲೇ ಇರ್ತೀನಿ ನಾನು ಚಂದಾಗಿನ ಆರೈಕೆ ಮಾಡ್ಕೊಂಡು. ಯವ್ವ ಈಗ ನನ್ನ ಮಗಳು ಒಂದು ವಾರ ಬಿಟ್ಟು ಕರ್ಕೊಂಬರ್ತಾನ ನಮ್ಮ ಮನೆ ಹತ್ತು ಹೋಗಿ. ಅವಾಗಿದ್ದ ಒಂದಿಷ್ಟು ದಿನ ಹೆಂಗ ಒಂದಿಟ್ಟು ಅನ್ಸರ್ಸ್ಕ್ಯಾರಿವ. ಆಯ್ತು ಬರ್ರಿ ಮದೇವಕ್ಕರ. ನಾನು ಇದ್ರಾಗ ನೀರು ತೋಟಿಡ್ತೀನಿ, ನೀವು ಜಾಕ ಮಾಡುವಂತ್ರಂತ ಬರ್ರಿ. ಬಟ್ಟಿಲ್ಲ ಕಿವಸಿದ್ದವ. ನನವ ಒಂದು ಯಾವರ ಸೀರೆ ಕೊಟ್ಬಿಡು. ಜಂಪರ್ ನಾನು ಬರ್ತತೋ ಒಂದಾಳತ್ತಿದ್ದೀವ ನಾ ತಾಯಿ ಮಗಳು. ಜಂಪರ್ ನಂದ ಕೊಟ್ಟು ಲಂಗಾನು ಕೊಡು. ಹೋಗು ಆ ಹುಡುಗಿಗೆ ಮೊದಲು ಉಣ್ಸವ. ಹಾಲು ಹಾಕಿ ಬಟ್ಟಲ್ದಾಗ ನೆನಿಟ್ಬೋಗಿ ರೊಟ್ಟಿನ ಮತ್ತು ಮೆತ್ತಗಾಲ ಅದಕ್ಕೆ.
ಯವ್ವ ಮೆತ್ತಗಾಗಕ್ಕಾಕಿ 6 ತಿಂಗಳು 1 ವರ್ಷದ್ದು 8 ತಿಂಗಳದ್ದು ಈ ಕೂಸು ಅಲ್ಲಾಕಿ ಬರೋಬ್ಬರಿ 3 ವರ್ಷದ್ದು ಐತದ. ಆಗಲಿ ಬಿಡು ಆಗಲಿ, ಇನ್ನು ಸಾಣದಲ್ಲ ಅದಕ್ಕೆ ಅಂದೆ. ಆತು ಹೋಗು.